ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಜಸ್ಟ್ ಒಂದು ಭವ್ಯ ಬಗ್ಗೆ ಮಾತನಾಡ್ತೀರಾ, ನೀವು ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡಲ್ಲ, ತ್ರಿವಿಕ್ರಮ್ ಅವರ ಒಂದು ಯಶಸ್ ಬಗ್ಗೆ ಮಾತನಾಡೋದಿಲ್ಲ, ತ್ರಿವಿಕ್ರಮ್ ಅವ್ರು ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಪ್ರಾಜೆಕ್ಟ್ ಏನು, ಬರೀ ಮುದ್ದು ಸೊಸೆ ಬಗ್ಗೆ ಹೇಳಿದ್ರಿ ಅಷ್ಟಕ್ಕೆ ಸುಮ್ಮನಾದ್ರಿ. ಅವ್ರ ಸ್ಟೋರಿಯಲ್ಲಿ ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ, ಸೊ ಅದ್ರ ಬಗ್ಗೆ ಮಾತನಾಡಿ ಅಕ್ಕ ಅಂತ ಹೇಳ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ನೋಡಿದ್ದೆ, ನಾನು ಅವ್ರ ಸ್ಟೋರಿನ ನೋಡಿದ್ದೆ ಆಯ್ತಾ. ಬಟ್ ಏನು ಅವ್ರ ಒಂದು ಕಂಗ್ರ್ಯಾಚುಲೇಷನ್ಸ್ ಕೂಡ ಮಾಡಿದೆ, ಕಂಗ್ರ್ಯಾಟ್ಸ್ ಅಂತಾನು ಕೂಡ ಹೇಳಿದೆ. ಬಟ್ ನಾನು ಕಮೆಂಟ್ ಕೂಡ ಹಾಕಿದೆ. ಬಟ್ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಬಿಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಬಟ್ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ರಿ, ತ್ರಿವಿಕ್ರಮ್ ಅವ್ರು, ನಾವು ಕೂಡ ತ್ರಿವಿಕ್ರಮ್ ಅವ್ರಿಗೆ ಫ್ಯಾನ್ಸು. ಸೊ ತ್ರಿವಿಕ್ರಮ್ ಅವ್ರ ಬಗ್ಗೆ ನೀವು ವಿಡಿಯೋನ ಮಾಡಲೇಬೇಕು, ಅದರಲ್ಲೂ ಕೂಡ ಈ ಒಂದು ವಿಷಯದ ಬಗ್ಗೆನೂ ಕೂಡ ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀರಾ. ಸೊ ಹಂಗಾಗಿ ಅವ್ರಿಗೆಲ್ರಿಗೂ ಕೂಡ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ, ನಮ್ಮ ಬಿಗ್ ಬಾಸ್ ಸೀಸನ್ 11ನ ರನ್ನರ್ ಅಪ್ ಆಗಿರುವಂತಹ ನಮ್ಮ BBK 11 ರನ್ನರ್ ಅಪ್ ಏನಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು, ಇವರಿಗೆ ಒಂದಾದ್ಮೇಲೆ ಒಂದು ಆಫರ್ಸ್ಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬಾನೇ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ಜನ ಫ್ಯಾನ್ಸ್ ಒಂದಿಗೆ ಆಫರ್ಸ್ ಕೂಡ ಬರ್ತಾ ಇದೆ. ಬಿಗ್ ಬಾಸ್ ಸೀಸನ್ 11ಗೆ ಹೋಗಿದ್ದೊಂದಿಗೆ ಒಂದ್ ಕಡೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಆದರೆ, ನಿಜವಾಗ್ಲೂ ಕೂಡ ಏನಂತಾರೆ, ಕೆಲವರಿಗೆ ಮೈನಸ್ ಪಾಯಿಂಟ್ ಕೂಡ ಆಗುತ್ತೆ, ಕೆಲವ್ರಿಗೆ ಪ್ಲಸ್ ಪಾಯಿಂಟು ಕೂಡ ಆಗುತ್ತೆ. ಕೆಲವರು ಹೇಳಿದ್ದಾರೆ ನನಗೆ, ಬಿಗ್ ಬಾಸ್ ಮನೆಗೆ ಹೋದಾಗ ನನಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ಗಿಂತ ಮೈನಸ್ ಪಾಯಿಂಟ್ ಆಯಿತು ಅಂತಲೂ ಕೆಲವರು ಹೋದಂತಹ ಕಂಟೆಸ್ಟೆಂಟ್ಗಳು ಹೋದ ಸೀಸನ್ ಆಗಿರ್ಬೋದು, ಈ ಸೀಸನ್ ಆಗಿರ್ಬೋದು ಹೇಳಿದ್ದಾರೆ. ಬಟ್ ಬಿಗ್ ಬಾಸ್ ಸೀಸನ್ ಕನ್ನಡ 11 ಒಂಥರ ಇವರಿಗೆ ಒಳ್ಳೆ ವೈಫ್ಸ್ನ ತಂದುಕೊಡ್ತು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ, ಬಿಗ್ ಬಾಸ್ ಸೀಸನ್ ಮುಗಿದ ಮೇಲೆ ತಕ್ಷಣಕ್ಕೆ ಒಂದು CCL ಕೂಡ ಸ್ಟಾರ್ಟ್ ಆಗುತ್ತೆ. ಅದಲ್ದೇ ತಕ್ಷಣಕ್ಕೆ CCL ಸ್ಟಾರ್ಟ್ ಆದ್ರೂ ಕೂಡ ಅವರಿಗೆ ಒಂದು ಅವಕಾಶನೂ ಕೂಡ ಕೊಡ್ತಾರೆ ಸುದೀಪ್ ಸರ್. ಯಾಕೆ ಅಂದರೆ CCL ಅಲ್ಲಿ ಕ್ರಿಕೆಟ್ ಮ್ಯಾಚು ಒಂದು 3-4 ತಿಂಗಳಿಂದನೂ ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ, ಆ ಒಂದು ವಿನ್ನಿಂಗ್ಗೋಸ್ಕರನೇ ಪ್ರಯತ್ನ ಪಟ್ಟಿರ್ತಾರೆ. ಸುದೀಪ್ ಸರ್ಗೆ ಒಂದು ಟೀಮಲ್ಲಿ 4 ವರ್ಷದಿಂದ ಆಡ್ಕೊಂಡ್ ಬಂದಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ಗೆ ಸ್ಪೋರ್ಟ್ಸ್ ಪರ್ಸನ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಯಿದೆ, ಟಾಸ್ಕ್ ಮಾಸ್ಟರ್ ಅಂತಾನೆ ನಮ್ಮ ಬಿಗ್ ಬಾಸ್ ಅವರು ಕರೆದಿದ್ದಾರೆ, ಟಾಸ್ಕ್ ಮಾಸ್ಟರ್ ಅಂತಾನೆ ಕರೆದಿದ್ದಾರೆ. ಸೊ ಅವರಿಗೆ ಸ್ಪೋರ್ಟ್ಸ್ ಅಂದ್ರೆ ಅತಿ ಹೆಚ್ಚು ಇಷ್ಟ, ಟಾಸ್ಕ್ಗಳಲ್ಲೇ ನಾವು ಅತಿಯಾಗಿ ನೋಡಿದೀವಿ ನಮ್ಮ ತ್ರಿವಿಕ್ರಮ್ ನಮ್ಮ ಬಿಗ್ ಬಾಸ್ನಲ್ಲಿ. ಸೊ ಅವರಿಗೆ ಸ್ಪೋರ್ಟ್ಸ್ ಅಂತ ಬಂದ ತಕ್ಷಣನೇ ಅವರು ಮೊದಲಿರ್ತಾರೆ. ಅದರಲ್ಲೂ ಕೂಡ CCL ಅಂತ ಬಂದಾಗ ಅವರಿಗೆ ಒಂದು ಆಡೋಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ಚಾನ್ಸೇ ಸಿಕ್ಕಲಿಲ್ಲ ಅಂದ್ರೂ ಕೂಡ ಅವರು ಆ ಟೀಮಲ್ಲಿ ಹೋಗಿ ಮತ್ತೆ ಪ್ರಾಕ್ಟೀಸ್ ಮಾಡಿ ಇನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಕೂಡ ಆಟ ಆಡ್ತಾರೆ. ಅಷ್ಟು ಕ್ರೇಜ್ ಇರುವಂತಹ ಒಂದು ಕ್ರಿಕೆಟ್ ಪ್ಲೇಯರ್ ಅಂತಲೇ ಹೇಳ್ಬೋದು, ಅಷ್ಟು ಕ್ರಿಕೆಟ್ ಮೇಲೆ ಅಭಿಮಾನ ಇರುವಂತಹ ಒಂದು ಹುಡುಗ. ಸೊ ಅವರಿಗೆ ಒಂದು ಆಫರ್ ಕೂಡ ಬಂದಿದೆ. ತುಳು ಚಿತ್ರರಂಗದವರು ಒಂದು ಕ್ರಿಕೆಟ್ ಲೀಗ್ನ ನಡೆಸ್ತಾರೆ ಮಂಗಳೂರಲ್ಲಿ, ಸಹ್ಯಾದ್ರಿ ಕಾಲೇಜಲ್ಲಿ. ಸೊ ಈ ಒಂದು ಕ್ರಿಕೆಟ್ ಲೀಗಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ಮತ್ತು ಕೋಸ್ಟಲ್ ಅದೊಂದು ಕ್ರಿಕೆಟ್ ಲೀಗ್ ನೇಮ್ ಹೇಳೋದಾದ್ರೆ ಕೋಸ್ಟಲ್ ಕ್ರಿಕೆಟ್ ಲೀಗ್ ಅಂತ ಏನೋ ಬರುತ್ತೆ, ಸಾರಿ ಒಂದು ನಿಮಿಷ ನೋಡ್ಕೊಂಡು, ಉಡು ಪ್ರೀಮಿಯರ್ ಲೀಗ್ ಅಂದರೆ CPL ಅಂತ ಒಂದು ಕ್ರಿಕೆಟ್ ಟೀಮ್ ಲೀಗ್ನ ಒಂದು ನಡೆಸ್ತಾರೆ. ತುಳು ಚಿತ್ರದ ರಂಗದಿಂದ ಈ ಒಂದು ಕ್ರಿಕೆಟ್ ಲೀಗ್ನ ನಡೆಸಲಾಗುತ್ತೆ. ಇಲ್ಲಿ 2 ಟೀಮ್ಗಳು ಇರುತ್ತೆ. ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಒಂದು ಟೀಮ್ ಆದರೆ ಕೋಸ್ಟಲ್ ವುಡ್ ಸ್ಟಾರ್ಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಟೀಮ್ ಇದೆ. ಈ ಒಂದು 2 ಟೀಮ್ಗಳು ಕೂಡ ಕ್ರಿಕೆಟ್ ಲೀಗ್ನ ನಡೆಸ್ತಾರೆ. ಸೊ ಈ ಕ್ರಿಕೆಟ್ ಲೀಗ್ನಲ್ಲಿ ನಮ್ಮ ತ್ರಿವಿಕ್ರಮ್ ಕೂಡ ಸೂಪರ್ ಸ್ಟಾರ್ಸ್ ಅಂದರೆ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ ಅಲ್ಲಿ ಇವರು ಕೂಡ ಒಬ್ಬ ಪ್ಲೇಯರ್ ಆಗಿ ಆಟ ಆಡಿರುವಂಥದ್ದು ತ್ರಿವಿಕ್ರಮ್ ಅವರು. ಸೊ ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ವಿಚಾರ. ಕ್ರಿಕೆಟ್ ಅಂತ ಒಂದು ಅಷ್ಟು ಅಭಿಮಾನ ಇರುವಂತಹ ಒಂದು ಸ್ಪೋರ್ಟ್ಸ್ ಪರ್ಸನ್ಗೆ ಈ ಒಂದು ಕ್ರಿಕೆಟ್ ಆಡುವಂತಹ ಒಂದು ಅವಕಾಶಗಳ ಮೇಲೆ ಅವಕಾಶಗಳು ಸಿಗ್ತಾ ಇದೆ. ಅಂದರೆ ಈಗ ನಡೆದಿರುವಂತಹ CPL ಏನಿದೆ, ಕೋಸ್ಟಲ್ ಪ್ರೀಮಿಯರ್ ಲೀಗ್ ಏನಿದೆ, ಸೊ ಇದರಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಕೂಡ ಭಾಗವಹಿಸಿದ್ರು. ಸೊ ಇಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳೇನಿದ್ದಾರೆ, ಕಾಮಿಡಿ ಆಕ್ಟರ್ಸ್ ನಮ್ಗೆ ನೋಡಿರ್ಬೋದು, ಮಂಜು ಆಗಿರ್ಬೋದು, ಸುಮಾರು ಜನ ಒಂದು ಕಾಮಿಡಿ ಆಕ್ಟರ್ಸ್ ಇರ್ಬೋದು, ಸ್ಯಾಂಡಲ್ವುಡ್ ಆಕ್ಟರ್ಸ್ ಕೂಡ ಈ ಒಂದು ಕ್ರಿಕೆಟ್ ಲೀಗ್ನಲ್ಲಿ ಭಾಗವಹಿಸಿದ್ರು. ಅಂದರೆ ಸೂಪರ್ ಸ್ಟಾರ್, ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ ಅಲ್ಲಿ ನಮ್ಮ ಕರ್ನಾಟಕದ ಒಂದು ಕನ್ನಡ ಏನು ಇಂಡಸ್ಟ್ರಿಯಲ್ಲಿ ಇದಾರಲ್ಲ ಅವರೆಲ್ಲರೂ ಕೂಡ ಭಾಗವಹಿಸಿದ್ರು. ಅದರಲ್ಲಿ ನಮ್ಮ ತ್ರಿವಿಕ್ರಮ್ ಕೂಡ ಒಬ್ಬರಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದಕ್ಕೆ ನಮಗೆ ಬಹಳಷ್ಟು ಖುಷಿ ಇದೆ. ಅವರಿಗೆ ಸಪೋರ್ಟ್ ಮಾಡ್ಕೊ ಬರ್ತಾ ಇರೋಂತಹ ನಮಗೆ, ಸೊ ನಮ್ಮ ತ್ರಿವಿಕ್ರಮ್ ಅವರು ಆಡಿರುವಂತಹ ಟೀಮ್ ವಿನ್ ಆಗಿದೆಯಲ್ವಾ, ಸೊ ಹಾಗಾಗಿ ನಮಗೆ ಒಂದು ಖುಷಿ ವಿಚಾರ. ಈ ಒಂದು ಕ್ರಿಕೆಟ್ ಅಲ್ಲಿ ನಮ್ಮ ಕ್ರಿಕೆಟ್ ಟೀಮ್ ಏನು ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಕ್ರಿಕೆಟ್ ಟೀಮ್ ಏನಿದೆ, ಈ ಒಂದು ಇಬ್ಬರು ಕೂಡ ಏನು ನಡೆಸ್ತಾರಲ್ವಾ ಸ್ಯಾಂಡಲ್ವುಡ್ ಕ್ರಿಕೆಟ್, ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ವರ್ಸಸ್ ಕೋಸ್ಟಲ್ ವುಡ್ ಪ್ರೀಮಿಯರ್ ಏನಿದ್ದಾರೆ, ಕೋಸ್ಟಲ್ ವುಡ್ ಸ್ಟಾರ್ಸ್ ಏನಿದ್ದಾರೆ, ಸೊ ಅವರಿಬ್ಬರು ನಡುವೆ ಒಂದು ಟೀಮ್ ನಡುವೆ ಒಂದು ಆಟ ನಡೆಯುತ್ತೆ. ಸೊ ಆ ಆಟದಲ್ಲಿ ಮ್ಯಾಚಲ್ಲಿ ಸೊ ನಮ್ಮ ತ್ರಿವಿಕ್ರಮ್ ಅವರ ಟೀಮ್ ಏನಪ್ಪ ಅಂದರೆ ಸೂಪರ್ ಸ್ಟಾರ್ಸ್, ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್
ಟೀಮ್ ಏನಿದೆ ಆ ಟೀಮು ವಿನ್ ಆಗುತ್ತೆ. ಇದೊಂದು ಸ್ಟಾರ್ಟಿಂಗ್ ಮ್ಯಾಚ್ ಆಗಿದೆ ಅಷ್ಟೇ. ಸ್ಟಾರ್ಟಿಂಗ್ ಮ್ಯಾಚಲ್ಲಿ ತ್ರಿವಿಕ್ರಮ್ ಅವರು ಟೀಮು ವಿನ್ ಆಗಿದೆ. ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದ್ರ ಮುಖಾಂತರ ನಿಜವಾಗ್ಲೂ ಒಂದಲ್ಲ ಒಂದು ಯಶಸ್ಸು ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಅಲ್ಲಿಗೆ ಏನು ಮುದ್ದು ಸೊಸೆ ಅಷ್ಟು ಬ್ಯುಸಿಲಿದ್ರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಇದ್ರು ಕೂಡ ಈ ಒಂದು ಸಿಕ್ಕಂತಹ ಈ ಅವಕಾಶನ ಸ್ಪೋರ್ಟ್ಸ್ ಪರ್ಸನ್ ಆಗಿ ಅವಕಾಶನ ಯೂಸ್ ಮಾಡಿಕೊಂಡು ಅಲ್ಲಿ ಆಟ ಆಡಿ ಅದ್ರ ಮುಖಾಂತರ ಯಶಸ್ಸು ಕೂಡ ಸಿಕ್ಕಿದೆ, ಕಪ್ ಕೂಡ ಸಿಕ್ಕಿದೆ. ಕಪ್ಪಲ್ಲಿ ಇಟ್ಕೊಂಡಿರುವಂತಹ ಫೋಟೋಸ್ ಕೂಡ ಎಲ್ಲ ಕಡೆ ನಾವು ಇನ್ಸ್ಟಾದಲ್ಲಿ ನೋಡಿದ್ದೀವಿ. ಸೊ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ಗೆ ಈ ಒಂದು CPL ಲೀಗಲ್ಲಿ ಯಶಸ್ಸು ಸಿಕ್ಕಿದೆ. ಮೊದಲನೇ ಒಂದು ಮ್ಯಾಚಲ್ಲೇ ಇವರಿಗೆ ಒಂದು ಯಶಸ್ಸು ಸಿಕ್ಕಿದೆ. ಸೊ ಕಂಗ್ರಾಟ್ಸ್ ಹೇಳೋಣ. ಹಾಗೆ ನಿಮಗೆ ತ್ರಿವಿಕ್ರಮ್ ಅಂತ ಬಂದ ತಕ್ಷಣ ಒಂದು ಸ್ಪೋರ್ಟ್ಸ್ ಪರ್ಸನ್ ಅನ್ನೋದು ಜಾಸ್ತಿ ನೆನಪಿದೆ. ಅದರಲ್ಲದೆ ತ್ರಿವ್ಯಾ ಒಂದು ಫ್ಯಾನ್ಸ್ಗಳೇನಿದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವ್ರನ್ನ ಜಾಸ್ತಿ ಇಷ್ಟಪಡುವಂಥವ್ರು ಜನ ಇದ್ದಾರೆ. ಸೊ ಈಗ ನಾವು ಮಾತ್ರ ಕಂಗ್ರ್ಯಾಚುಲೇಷನ್ ಮಾಡ್ತೀವಾ, ನಮ್ಮ ಭವ್ಯಗೌಡ ಅವರು ಮಾಡಿರಲ್ವಾ ಅಂತ ಕೇಳೋದಾದ್ರೆ ನಿಜವಾಗ್ಲೂ ಕೂಡ ಮಾಡಿರ್ತಾರೆ. ಭವ್ಯಗೌಡನು ಕೂಡ ಅವರಿಗೆ ಕಂಗ್ರಾಟ್ಸ್ ಹೇಳಿರ್ತಾರೆ. ಹಾಗೆ ಆಟ ಆಡೋಕ್ಕಿಂತ ಮುಂಚೆ ಆಲ್ ದ ಬೆಸ್ಟ್ ಕೂಡ ಹೇಳಿರ್ತಾರೆ. ಯಾಕೆಂದರೆ ಅಷ್ಟು ಕ್ಲೋಸ್ ಆಗಿರುವಂಥ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇರುವಾಗ ಈ ರೀತಿ ಒಂದು ಕ್ರಿಕೆಟ್ ಆಗಲಿ ಇದರಲ್ಲಾಗಲಿ ಜಯ ಸಿಕ್ಕಿದಾಗ ಆಲ್ ದ ಬೆಸ್ಟ್ ಹೇಳ್ದೇ ಇರ್ತಾರೆ ಅಥವಾ ಕಂಗ್ರಾಟ್ಸ್ ಹೇಳ್ದೇ ಇರ್ತಾರೆ, ಹೇಳಿರ್ತಾರೆ. ಅದೆಲ್ಲರಿಗೂ ಕೂಡ ಗೊತ್ತಾಗಬೇಕು. ಸೋಷಿಯಲ್ ಮೀಡಿಯಾದಲ್ಲೆಲ್ಲನೂ ಕೂಡ ಹರಿದಾಡಬೇಕು ಅಂತ ಏನಿಲ್ಲ. ಸೊ ಅವ್ರು ಪರ್ಸ್ನಲ್ ಆಗಿ ಅವರವರು ಮಾತನಾಡ್ಕೊಂಡು ಇರೋದಂತೂ ಸತ್ಯ ಆಯ್ತಾ. ಕಂಗ್ರಾಟ್ಸ್ ಕೂಡ ಭವ್ಯಗೌಡ ಹೇಳಿರ್ತಾರೆ, ಅದರಲ್ಲಂತೂ ನೋ ಡೌಟ್. ಬಟ್ ಅವ್ರ ಫ್ರೆಂಡ್ಶಿಪ್ ನಮ್ಗೆ ಅವ್ರು ಲವರ್ ಆಗಿ ಕಾಣಿಸ್ಕೋತಾರೋ ನಥಿಂಗ್. ಬಟ್ ಒಬ್ರಿಗೊಬ್ರು ಸಪೋರ್ಟ್ ಅಂತೂ ಗ್ಯಾರಂಟಿ ಮಾಡಿರ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಒಂದು ವಾರದಿಂದ ಅವರು ಒಂದು ಸ್ಟೋರಿ ಕೂಡ ಹಾಕೊಂಡಿರ್ತಾರೆ. ಮುದ್ದು ಸೊಸೆ ಅವರು ಏನು ಪ್ರೋಮೋ ಇತ್ತಲ್ವ, ಆ ಪ್ರೋಮೋ ಹಾಕೋದ್ರ ಮುಖಾಂತರ ಕಂಗ್ರ್ಯಾಚುಲೇಷನ್ಸ್ನ ಹೇಳಿದ್ದಾರೆ ನಮ್ಮ ಭವ್ಯಗೌಡ ಅವರು ತ್ರಿವಿಕ್ರಮ್ಗೆ. ಸೊ ಇದರಲ್ಲೇ ಗೊತ್ತಾಗುತ್ತೆ. ಮತ್ತು ತ್ರಿವಿಕ್ರಮ್ ಕೂಡ ಅವ್ರು ಶೇರ್ ಮಾಡಿರುವಂಥದ್ದನ್ನು ಇವ್ರು ಇನ್ಸ್ಟಾಗ್ರಾಮ್ ಒಂದು ಪೋಸ್ಟಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ರು. ಇವರಿಬ್ಬರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತಾರೆ, ಲೈಫಲ್ಲಿ ಸಪೋರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲೂ ಅಷ್ಟೇ ನಮ್ಮ ತ್ರಿವಿಕ್ರಮ್ ಭವ್ಯಗೌಡ ಏನೇ ತಪ್ಪು ಮಾಡಿದ್ರು ಅಥವಾ ತಪ್ಪು ಮಾತನಾಡಿದ್ರು ಕೂಡ ಅದನ್ನು ಸರಿಪಡಿಸೋವಂಥದ್ರಲ್ಲೇ ಇದ್ರು. ಒಬ್ಬ ಫ್ರೆಂಡ್ ಆಗಿ ನಾವು ಏನು ಒಂದು ಯಶಸ್ಸಿಗೆ ಮಾತ್ರ ಅಲ್ಲ ಅನ್ನೋದಕ್ಕಿಂತ ಒಂದು ಫ್ರೆಂಡ್ ಆಗೋ ಅಥವಾ ಒಂದು ಲವರ್ ಆಗಿಯೋ ಗೊತ್ತಿಲ್ಲ. ಸೊ ಅದರಲ್ಲಿ ಏನು ಒಂದು ಖುಷಿ ವಿಚಾರಕ್ಕೆ ಅಷ್ಟೇ ಸೆಲೆಬ್ರೇಟ್ ಮಾಡೋದಕ್ಕಿಂತ ಅವ್ರ ತಪ್ಪುಗಳನ್ನ ತಿದ್ದಿ ಅವ್ರನ್ನ ಒಂದು ಮುಂದೆ ನಡೆಸೋದಿದೆಯಲ್ವಾ, ಅದು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ಗೆ ಕೊಡುವಂತಹ ಒಂದು ಬೆಲೆ ಅಂತ ಹೇಳ್ತೀನಿ. ಅದರಲ್ಲಿ ಕೂಡ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅಂತ ಬಂದಾಗ ಇವರಿಬ್ರು ಹೆಚ್ಚಾಗಿ ನಮ್ಮ ತ್ರಿವಿಕ್ರಮ್ ಭವ್ಯಗೌಡ ಅವ್ರಿಗೆ ಅವರ ತಪ್ಪುಗಳನ್ನ ತಿದ್ದಿ ಮುಂದೆ ನಡೆಸೋದಕ್ಕೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಅದನ್ನು ಭವ್ಯಗೌಡ ಕೂಡ ಒಪ್ಕೊಂಡಿದ್ದಾರೆ. ಹಾಗೆ ಭವ್ಯಗೌಡನು ಕೂಡ ಕೆಲವೊಂದು ಅವರ ಸ್ವಲ್ಪ ತ್ರಿವಿಕ್ರಮ್ಗಿಂತ ಚಿಕ್ಕ ಹುಡುಗಿನೇ ಭವ್ಯಗೌಡ. ಸೊ ಕೆಲವೊಂದು ತಪ್ಪುಗಳು ನಡೆಯುತ್ತೆ. ಸೊ ಆ ತಪ್ಪುಗಳನ್ನ ತಿದ್ದುಕೊಂಡು ತ್ರಿವಿಕ್ರಮ್ ಹೇಳಿದ್ದಕ್ಕೆ ತಿದ್ದುಕೊಂಡು ಮುಂದೆ ನಡೆದಿದ್ದು ಕೂಡ ಇದೆ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವರಿಬ್ರು ನಡುವೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ನಾನು ಇದನ್ನು ಮಾಡ್ತೀನಿ, ಸೊ ನನಗೂ ಸಪೋರ್ಟ್ ಮಾಡು ಅನ್ನೋ ಒಂದು ಇದಿರೋಂತಹ ಒಂದು ಇಬ್ರು ಮೈಂಡ್ ಸೆಟ್ ಅಂತ ಹೇಳ್ತೀನಿ. ಸೊ ಹಂಗಾಗಿ ನೋಡಿ ನಮ್ಮ ಭವ್ಯಗೌಡ ಅವರು ಅವರ ಇನ್ಸ್ಟಾದ್ರಲ್ಲೂ ಕೂಡ ಮುದ್ದು ಸೊಸೆಗೆ ಆಲ್ ದ ಬೆಸ್ಟ್ ಹೇಳೋ ಮುಖಾಂತರ ಒಂದು ಆಲ್ ದ ಬೆಸ್ಟ್ ಆಗಿ ಕಂಗ್ರಾಟ್ಸ್ ಕೂಡ ಹೇಳಿ ಅವರು ಸ್ಟೋರಿಯಲ್ಲಿ ಹಾಕೊಂಡಿದ್ರು. ಹಾಗೆ ತ್ರಿವಿಕ್ರಮ್ ಕೂಡ ನಮ್ಮ ಭವ್ಯಗೌಡ ಹಾಕೊಂಡಿರುವಂಥ ಸ್ಟೋರಿನೂ ಕೂಡ ಶೇರ್ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಸೊ ಇದರಿಂದ ಗೊತ್ತಾಗುತ್ತೆ ಅವರಿಬ್ರು ಇನ್ನೂ ಕೂಡ ತ್ರಿವ್ಯಾ ಫಾರ್ ಎವರಲ್ಲೇ ಇದ್ದಾರೆ ಹೊರತು ತ್ರಿವ್ಯಾ ಮತ್ತು ಎಲ್ಲೂ ಕೂಡ ಅವರಿಬ್ಬರ ಮಧ್ಯೆ ಬಿರುಕು ಉಂಟಾಗಿಲ್ಲ. ಅವ್ರ ಫ್ರೆಂಡ್ಶಿಪ್ ಹಾಗೇ ಕಂಟಿನ್ಯೂ ಆಗ್ತಾ ಇದೆ. ಅವರು ಏನು ನಾವು ಒಟ್ಟಿಗೆ ಸೀರಿಯಲ್ ಅಥವಾ ಒಂದು ರೀಲ್ಸ್ ಮಾಡಿದ್ರೇ ಅವ್ರನ್ನ ನಾವು ಒಟ್ಟಿಗಿದ್ದಾರೆ ಅಂತ ಅಲ್ಲ, ಅವರ ಒಂದು ಈ ಸೋಷಿಯಲ್ ಮೀಡಿಯಾದ ಹೊರಗಡೆನೂ ಕೂಡ ಅವರ ಒಂದು ಲೈಫ್ ಇದೆ. ಸೊ ಆ ಲೈಫಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ. ಅವರ ಒಂದು ಬಾಂಡಿಂಗ್ ಇನ್ನೂ ಕೂಡ ಚೆನ್ನಾಗಾಗಿದೆ, ಚೆನ್ನಾಗೂ ಕೂಡ ಇದೆ. ಅವರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು CCL ನೀವು ನೋಡಿರ್ತೀರ. CCL ನಮ್ಮ ತ್ರಿವಿಕ್ರಮ್ ಜೊತೆ ಭವ್ಯಗೌಡ ಅವರು ಸಪೋರ್ಟ್ ಮಾಡೋಕ್ಕೆ ಹೋಗಿದ್ರು. ನಿಮ್ಗೆಲ್ರಿಗೂ ಗೊತ್ತಿದೆ, ಪ್ರತಿಯೊಂದು ವಿಷಯದಲ್ಲೂ ಭವ್ಯಗೌಡ ಅವರು ತ್ರಿವಿಕ್ರಮ್ಗೆ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ತ್ರಿವಿಕ್ರಮ್ ಕೂಡ ಭವ್ಯಗೌಡ ಬರೋಂಥ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವರ ಒಂದು ಜೆನ್ಯೂನ್ ಏನು ಒಂದು ಫ್ರೆಂಡ್ಶಿಪ್ ಇದೆ ಗೊತ್ತಾ, ಆ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ. ಒಂದು ಒಳ್ಳೆ ಮುದ್ದಾದ ಜೋಡಿ ಅಂತಲೇ ಹೇಳ್ಬೋದು. ಇವ್ರ ಲೈಫಲ್ಲಿ ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ಇನ್ನೂ ಯಶಸ್ಸು ಸಿಗ್ತಾ ಇರಲಿ ಜೋಡಿಗೆ ಅಂತ ಹೇಳ್ತೀನಿ. ನಮ್ಮ ತ್ರಿವಿಕ್ರಮ್ಗೆ ಈ ಒಂದು ಯಶಸ್ಸು ಇನ್ನೂ ಡಬಲ್ ಆಗಲಿ. ಕಂಗ್ರಾಟ್ಸ್, CPL ಕಪ್ನ ಗೆದ್ಕೊಂಡಿದ್ದೀರಾ. CPL ಟೀಮಲ್ಲಿ ಆಟ ಆಡಿದ್ರ. ಇನ್ನು ನೆಕ್ಸ್ಟ್ ಬರೋವಂಥ ಮ್ಯಾಚ್ ಇರ್ಬೋದು, ನೆಕ್ಸ್ಟ್ ಬರೋವಂಥ ಒಂದು ಏನೇ ಕ್ರಿಕೆಟ್ ಲೀಗಲ್ಲಿ ನೀವು ಸೆಲೆಕ್ಟ್ ಆಗಿ ಇನ್ನೂ ಚೆಂದ ಆಟ ಆಡಿ ಅಂತ ಹೇಳ್ತಾ ವಿಕ್ಕಿ ಫ್ಯಾನ್ಸ್ ಯಾರಿರಲಿದ್ರೆ ಅವ್ರಿಗೆಲ್ರಿಗೂ ಕೂಡ ಈ ವಿಡಿಯೋ ಬಹಳಷ್ಟು ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮ್ಗೆ ಸೈನ್ಸ್ ಅಂದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬೈ ಬಾಯ್, ಲವ್ ಯು.